ರೀಸೆಂಟ್ ಆಗಿ ಕರ್ನಾಟಕ ಲೋಕಸೇವಾ ಆಯೋಗ ಕೆಎಎಸ್ ಮೇನ್ಸ್ ರಿಸಲ್ಟ್ ಅನ್ನ ಅನೌನ್ಸ್ ಮಾಡಿದೆ. ಕಳೆದ ವರ್ಷ ಸುಮಾರು 383 ಹುದ್ದೆಗಳಿಗೆ ಕೆಎಎಸ್ ಮೇನ್ಸ್ ಪರೀಕ್ಷೆಯನ್ನ ನಡೆಸಲಾಗಿತ್ತು. ಪರೀಕ್ಷೆಯಲ್ಲಿ ಅಂತಿಮವಾಗಿ ಇಂಟರ್ವ್ಯೂಗೆ ಶಾರ್ಟ್ ಲಿಸ್ಟ್ ಅನ್ನ ಮಾಡಿ 1:3 ರೇಷಿಯೋದಲ್ಲಿ 1149 ವಿದ್ಯಾರ್ಥಿಗಳನ್ನ ಆಯ್ಕೆ ಮಾಡಿದ್ದಾರೆ. ಆಯ್ಕೆಯಾದ ಎಲ್ಲಾ 1149 ವಿದ್ಯಾರ್ಥಿಗಳಿಗೆ ಸ್ಪರ್ಧಾ ಅರಿವು ಅಕಾಡೆಮಿ ವತಿಯಿಂದ ಕಂಗ್ರಾಟ್ಸ್. ಎಲ್ಲರೂ ಇಂಟರ್ವ್ಯೂ ಅನ್ನ ಸಮರ್ಥವಾಗಿ ಎದುರಿಸ್ತೀರಾ ಅಂತ ಅನ್ಕೊಂಡಿದೀವಿ. ಇನ್ನು ಕೆಎಎಸ್ ಇಂಟರ್ವ್ಯೂ ಸಂಬಂಧಪಟ್ಟಂತೆ ಒಂದು ಗೈಡೆನ್ಸ್ ಅನ್ನ ಕೊಡ್ಬೇಕು ಅಂತ ಹೇಳಿ ನಮ್ಮ ಸ್ಪರ್ಧಾ ಅರಿವು ಅಕಾಡೆಮಿ ವತಿಯಿಂದ ಮಾರ್ಕ್ ಇಂಟರ್ವ್ಯೂಸ್ ಅನ್ನ ಕಂಡಕ್ಟ್ ಮಾಡ್ತಾ ಇದ್ದೇವೆ. ಶಾರ್ಟ್ಲಿ ಏನು ಇಂಟರ್ವ್ಯೂ ಶುರುವಾಗ್ತಾ ಇದೆ ಈ ಸಂಬಂಧವಾಗಿ. ಈಗ ಇಂಟರ್ವ್ಯೂ ನಿಮಗೆ ಗೊತ್ತಿರೋ ಹಾಗೆ 25 ಮಾರ್ಕ್ಸ್ಗೆ ಇಂಟರ್ವ್ಯೂ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಸಂಸ್ಥೆ ಸ್ಪರ್ಧಾ ಅರಿವು ಅಕಾಡೆಮಿ ವತಿಯಿಂದ ಕೆಎಎಸ್ ಸಂಕಲ್ಪ ಅನ್ನೋ ಹೆಸರಿನಲ್ಲಿ ಇಂಟರ್ವ್ಯೂ ಗೈಡೆನ್ಸ್ ನ ಕೊಡ್ತಾ ಇದ್ದೀವಿ. ಆಸಕ್ತರು ನಮ್ಮ ಸಂಸ್ಥೆ ಸ್ಪರ್ಧಾ ಅರಿವು ಅಕಾಡೆಮಿಯನ್ನ ಸಂಪರ್ಕಿಸಿ. ಇನ್ನು ಇಂಟರ್ವ್ಯೂ ವಿಶೇಷತೆಗಳನ್ನ ಹೇಳ್ಬೇಕು ಅಂತಂದ್ರೆ ನಿಮಗೆ ಮೆಂಟರ್ಶಿಪ್ ಫೀಡ್ಬ್ಯಾಕ್ ಇರುತ್ತೆ. ಯಾಕಂದ್ರೆ ಇಂಟರ್ವ್ಯೂಗೆ ಸೆಲೆಕ್ಟ್ ಆದ ವಿದ್ಯಾರ್ಥಿಗಳು ಏನಿದ್ದಾರೆ 1149 ಅವರು ಬೇರೆ ಬೇರೆ ವಲಯಗಳಿಂದ ಇದ್ದಾರೆ, ಸೆಕ್ಟರ್ಸ್ ಇಂದ ಬಂದಿರ್ತಾರೆ. ಆಲ್ರೆಡಿ ಇನ್ ಸರ್ವಿಸ್ ಅಲ್ಲಿ ಇರೋರು ಇರ್ತಾರೆ, ಕೆಎಸ್ ಐಎಎಸ್ ಇಂಟರ್ವ್ಯೂನ ಅಟೆಂಡ್ ಮಾಡಿರ್ತಾರೆ, ಫ್ರೆಷರ್ಸ್ ಇರ್ತಾರೆ. ಇನ್ನು ಇಂಟರ್ವ್ಯೂನ ಯಾವ ರೀತಿ ಅಟೆಂಡ್ ಮಾಡ್ಬೇಕು ಅನ್ನೋ ಗೊಂದಲ ಇರುತ್ತೆ, ಕಾನ್ಫಿಡೆನ್ಸ್ ಇರಲ್ಲ. ಇದಕ್ಕೆಲ್ಲ ಒನ್ ಸ್ಟೆಪ್ ಸೊಲ್ಯೂಷನ್ ಆಗಿ ನಮ್ಮ ಸಂಸ್ಥೆ ಸ್ಪರ್ಧಾ ಅರಿವು ಅಕಾಡೆಮಿ ವತಿಯಿಂದ ಮಾರ್ಕ್ ಇಂಟರ್ವ್ಯೂಸ್ ಕಂಡಕ್ಟ್ ಮಾಡ್ತಾ ಇದ್ದೀವಿ. ಆಲ್ರೆಡಿ ಸೆಷನ್ಸ್ ಗಳು ಪ್ರಾರಂಭ ಆಗಿದೆ. ಆಸಕ್ತರು ಸ್ಪರ್ಧಾ ಅರಿವು ಅಕಾಡೆಮಿಯನ್ನ ಸಂಪರ್ಕಿಸಿ.